ಪಾರ್ಟಿ ರೌಂಡ್ಸ್ನಲ್ಲಿ ಮೊದಲ ಸ್ಟೋರಿ. ವಿಧಾನಸಭೆ ಕಲಾಪದಲ್ಲಿ ಕಾವೇರಿದೆ ಹಗರಣಗಳ ಕಾಳಗ. ಮೂಡ ವಾಲ್ಮೀಕಿ ಹಗರಣ ಪ್ರಸ್ತಾಪಿಸಿ ಬಿಜೆಪಿ ರಣಾಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ ಬಿಜೆಪಿ ವಿರುದ್ಧ ಸಾಲು ಸಾಲು ಹಗರಣಗಳ ಪ್ರತ್ಯಸ್ತ್ರ ಪ್ರಯೋಗ. ಬಿಜೆಪಿ ಆರೋಪಗಳಿಗೆ ಈಗ ತಿರುಗೇಟು ಕೊಡ್ತಾ ಇದ್ದಾರೆ ಸಿಎಂ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿನ 21 ಹಗರಣಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಹಗರಣಗಳ ಲಿಸ್ಟ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಒಂದಲ್ಲ ಎರಡಲ್ಲ 21 ಹಗರಣಗಳ ಲಿಸ್ಟ್ ಕೊಟ್ಟಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಸಿಎಂ ರಾಜೀನಾಮೆ ಕೊಡಿ ಅಂತ ಪ್ರತಿಪಕ್ಷಗಳು ಮುಗಿಬೀಳ್ತಾ ಇದ್ವು. ಪ್ರತಿದಿನದ ಅಧಿವೇಶನದಲ್ಲಿ ಇದೇ ಕಥೆಯಾಗಿತ್ತು. ಉತ್ತರ ಕೊಡೋದಕ್ಕೂ ಅವಕಾಶ ನೀಡದೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇತ್ತು. ಇದೀಗ ಬಿಜೆಪಿ ನಾಯಕರ ವಿರುದ್ಧ ಹೊಸ ಅಸ್ತ್ರ ಹೆಣೆದಿದ್ದಾರೆ ಸಿಎಂ. ವಿಧಾನಸಭೆಯಲ್ಲಿ ಬಿಜೆಪಿ ಕಾಲದ ಹಗರಣಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. 21 ಹಗರಣಗಳ ಲಿಸ್ಟ್ ರೆಡಿ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಆ ಲಿಸ್ಟ್ಗಳನ್ನ ಮುಂದಿಟ್ಟಿದ್ದಾರೆ. ಒಂದೊಂದೇ ಹಗರಣವನ್ನ ಓದಿ ಸಿದ್ದರಾಮಯ್ಯ ಹೇಳಿದ್ರು. ಬಿಜೆಪಿ ಕಾಲದ ಹಗರಣದ ಪ್ರಸ್ತಾಪದ ಬಳಿಕ ಸದನದಲ್ಲಿ ಗದ್ದಲ ಶುರುವಾಯಿತು. ಬಿಜೆಪಿ ಶಾಸಕರು ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಆಕ್ರೋಶ ಹೊರಹಾಕಿದ್ರು. ವಿಧಾನಸಭೆ ಸದನ ಸೋಮವಾರಕ್ಕೆ ಮುಂದೂಡಿದ್ದಾರೆ ಸ್ಪೀಕರ್. ಈ ಕ್ಷಣದ ಡೆವಲಪ್ಮೆಂಟ್ ಇದು. 21 ಲಿಸ್ಟ್ಗಳನ್ನ ಸಿಎಂ ಸಿದ್ದರಾಮಯ್ಯ ಕೊಟ್ಟರು. ವಾಲ್ಮೀಕಿ ಹಗರಣ, ಮೂಡ ಹಗರಣ ಈ ಎರಡನ್ನು ಇಟ್ಕೊಂಡು ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿಯ ಹೆಸರೇ ಇರೋದ್ರಿಂದ ಅವರು ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿದ್ವು. ಈ ಬಾರಿಯ ಅಧಿವೇಶನ ಆರಂಭ ಆಗಿದ್ದೇ ಈ ಎರಡೂ ಪ್ರಕರಣಗಳಿಂದ. ಮೊದಲ ದಿನದಿಂದ ಈ ಕ್ಷಣದವರೆಗೆ ವಿಪಕ್ಷಗಳು ಸವಾರಿ ಮಾಡೋ ಪ್ರಯತ್ನ ಪಟ್ಟವು. ಈಗ ಸಿದ್ದರಾಮಯ್ಯ ಅವರು ಕೌಂಟರ್ ಕೊಡ್ತಾ ಇದ್ದಾರೆ. 21 ಪಟ್ಟಿಗಳನ್ನ ಕೊಟ್ಟಿದ್ದಾರೆ. 21 ಹಗರಣಗಳ ಪಟ್ಟಿ ಕೊಟ್ಟಿದ್ದಾರೆ. ಯಾವ ಪಟ್ಟಿ ಆ ಲಿಸ್ಟ್ ನೋಡ್ತಾ ಹೋಗೋದಾದ್ರೆ ಬಿಜೆಪಿ ವಿರುದ್ಧ 21 ಲಿಸ್ಟ್ ಕೊಟ್ಟಿದ್ದಾರೆ. ನಮ್ಮ ಸ್ಕ್ರೀನ್ ನಲ್ಲಿ ಆ ಪಟ್ಟಿನ ನೀವು ನೋಡ್ತಾ ಇದ್ದೀರಾ. 21 ಲಿಸ್ಟ್ ಇದೆ. ಅದರಲ್ಲಿ ಏನೇನು ಆರೋಪ ಮಾಡಿದ್ರು ನೋಡಿ. ಬಿಸಿ ಪಾಟೀಲ್ ಕನ್ಸರ್ನ್ ಮಿನಿಸ್ಟ್ರು ಕೃಷಿ ಸಚಿವರಾಗಿದ್ದ ಬಿಸಿ ಪಾಟೀಲ್ ಅವರು ಕೃಷಿ ಇಲಾಖೆಯ ನೌಕರರೇ ಲಂಚ ವಸೂಲಿ ಮಾಡುತ್ತಿದ್ದ ಕುರಿತು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದರು. ಯಾರು ಬರೆದಿದ್ದರು? ಕೃಷಿ ಇಲಾಖೆ ಬಿಸಿ ಪಾಟೀಲ್. ಆಮೇಲೆ ಅಂಗನವಾಡಿಗಳಿಂದ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಮಾತೃಪೂರ್ಣ ಯೋಜನೆಯಿಂದ ನೀಡಲಾಗುತ್ತಿದ್ದ ಮೊಟ್ಟೆ ಹಗರಣ 2019-20 ಯಡಿಯೂರಪ್ಪ ಮುಖ್ಯಮಂತ್ರಿ ಶಶಿಕಲಾ ಜೊಲ್ಲೆ ಕನ್ಸರ್ನ್ ಮಿನಿಸ್ಟರ್ ಗಂಗಾವತಿ ಶಾಸಕರಾಗಿದ್ದ ಪರಿಣಾಮ ಮೂವಳ್ಳಿ ಕೂಡ ಭಾಗಿಯಾಗಿದ್ದರು. ಕೆಐಡಿಬಿ ಹಗರಣ 2018-13 BS ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಸದಾನಂದ ಗೌಡ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಮುರುಗೇಶ್ ನಿರಾಣಿ ಇನ್ನೂ ಆರಿಲ್ಲ. ಗಣಿ ಹಗರಣ, ಬಿಡಿಎ ಮತ್ತು ಕೆಐಡಿಬಿ ಡಿನೋಟಿಫಿಕೇಶನ್ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಹಲವಾರು ಸಚಿವರುಗಳು ಜೈಲಿಗೆ ಹೋಗಿದ್ದಾರೆ. ಜಗದೀಶ್ ಶೆಟ್ಟರ್, ಸದಾನಂದ ಗೌಡ, ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ನ ಇದುವರೆಗೂ ಈ ಹಗರಣದಲ್ಲಿ ಸಾವಿರಾರು ಕೋಟಿ ಹಣವನ್ನು ದೋಚಿರುವ ಇದುವರೆಗೂ ಐಡಿ ಮತ್ತು ಸಿಬಿಐನವರು ಬಂಧಿಸುವ ಕೆಲಸ ಮಾಡಿಲ್ಲ. ಜಯನಗರ ಬಸವನಗುಡಿಯ ಬೀದಿಗಳಲ್ಲಿ ಕಳ್ಳರು ವಿಧಾನಸೌಧ ಪಾರ್ಲಿಮೆಂಟಿಗೂ ಆಯ್ಕೆಯಾಗಿ ಹೋಗಿದ್ದಾರೆಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ಬಗೆದಷ್ಟು ಬಿಜೆಪಿ ಸ್ಯಾಂಪಲ್ಗಳು ನಾವು ಹೇಳಿರೋದು. ಇನ್ನೂ ಬೇಕಾದಷ್ಟು ಇದ್ದಾವೆ ಹಗರಣಗಳು. ಇನ್ನು ಬಗೆದಷ್ಟು ಬಿಜೆಪಿ ಅವಧಿಯ ಲೆಕ್ಕ ಹಾಕಲಾಗದಷ್ಟು ಹಗರಣಗಳು ಬಯಲಾಗುತ್ತಲೇ ಇವೆ. ಈ ಹಗರಣಗಳ ಕುರಿತು ವಿವಿಧ ತನಿಖೆಗಳು ನಡೆಯುತ್ತಿವೆ. ಭ್ರಷ್ಟರು ಹಾಗೂ ಗುರುಳರು ಜೈಲಿಗೆ ಹೋಗುವ ದಿನಗಳು ದೂರವಿಲ್ಲ. ಆಮೇಲೆ ತಾಕತ್ತಿದೆಯಾ ಅಂತ
ಏನಾಯ್ತಪ್ಪ ನಿಮ್ಗೆ? ಪಾರ್ಲಿಮೆಂಟ್ ಅಲ್ಲಿ ಔಟು. ನಿಮ್ ತಾಕತ್ತೆಲ್ಲ ಎಲ್ಲೋಯ್ತು? ಪಾರ್ಲಿಮೆಂಟ್ ಅಲ್ಲಿ ಸೋತ್ರಿ. ಬಿಜೆಪಿ ಸೋಲ್ತು, ನಾವು ಅಧಿಕಾರಕ್ಕೆ ಬಂದಿದ್ದೀವಿ. 136 ಜನ ಗೆದ್ದಿದ್ದೀವಿ ಪಾರ್ಲಿಮೆಂಟ್ ಅಲ್ಲಿ ಔಟು. ನಾವು ನಂಬರ್ 136, ಇವು 64. ನಿಮ್ಮ ಆಯ್ಸಿ ಎಷ್ಟೇ ಸುಳ್ಳು ಆರೋಪಗಳನ್ನು ಮಾಡಿದ್ರು ಕೂಡ ನಾವು ಬಗ್ಗಲ್ಲ, ಇದರಲ್ಲ, ಜಗ್ಗಲ್ಲ. ಪಾರ್ಲಿಮೆಂಟ್ ಸೋಲು. ನಿಮ್ಮನ್ನ ಬಲಿ ಹಾಕಿ ಎಲ್ಲ ತನಿಖೆಗಳನ್ನು ಮಾಡಿಸಿ ನಿಮ್ಮನ್ನ ಬಲಿ ಹಾಕಿ ಕೆಲವರನ್ನ ತಪ್ಪು ಮಾಡಿದವರನ್ನ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ. ಇನ್ನು 21 ಹಗರಣಗಳ ಪ್ರಸ್ತಾಪಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ. ಗಮನ ಬೇರೆಡೆ ಸೆಳೆಯೋದಕ್ಕೆ 21 ಹಗರಣಗಳ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನ್ಯಾಯ ಸಿಗೋವರೆಗೆ ನಾವು ಹೋರಾಟ ಮಾಡ್ತೀವಿ ಅಂತ ಆರ್ ಅಶೋಕ್ ಹೇಳಿದ್ರೆ, ಅವರ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಮುಚ್ಚಾಕಿರೋ ಹಗರಣಗಳ ತನಿಖೆ ಮಾಡ್ತಾ ಇದ್ದೀವಿ, ನಾವು ಎಲ್ಲ ಹಗರಣಗಳ ಬಗ್ಗೆ ತನಿಖೆ ಮಾಡೇ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇಬ್ಬರ ಆರೋಪ ಪ್ರತ್ಯಾರೋಪ, ವಾಗ್ಯುದ್ಧ ಹೇಗಿತ್ತು ಅನ್ನೋದನ್ನ ನೋಡಿ. ಒಬ್ಬ ದಲಿತ ಸರ್ಕಾರದ ಪ್ರಾಯೋಜಿತ ಒಂದು ರೀತಿಯಾದಂತಹ ಕೊಲೆ ಅಂತ ಅನ್ಸುತ್ತೆ, ಸಾವನ್ನಪ್ಪಿದ್ದಾನೆ. ನಾವು ಇದನ್ನ ಪ್ರಸ್ತಾವವನ್ನ ನಾವು ಮಾಡಿದ್ರಿ. ಈ ತಪ್ಪಿತಸ್ಥರ ಮೇಲೆ ತನಿಖೆ ಆಗಿ ಶಿಕ್ಷೆ ಆಗಬೇಕು. ಅದಾಗಬೇಕು ಅಂದ್ರೆ ಈಗ ಎಫ್ಐಆರ್ ಅಲ್ಲಿ ನಾಗೇಂದ್ರ ಹೆಸರಾಗ್ಲಿ, MLA ದಗ್ಗಲ್ ಹೆಸರಾಗ್ಲಿ ಇಲ್ಲ. ಬೇಕು ಅಂತೇಳಿ ಪ್ರೆಷರ್ ಹಾಕಿ ಅದನ್ನ ಮುಚ್ಚಾಕಿದ್ದಾರೆ. ಮುಖ್ಯಮಂತ್ರಿ ಇವತ್ತು ವೀರಾವೇಶದ ಒಂದು ಭಾಷಣ ಮಾಡಿದ್ರು. ನಮ್ಮ ಸರ್ಕಾರ ಯಾರು ಭಾಗಿಯಾಗಿಲ್ಲ, ಯಾವ ಮಂತ್ರಿನೂ MLA ಭಾಗಿ, ಹಂಗಾರೆ ರಾಜೀನಾಮೆ ಯಾಕೆ ಕೊಟ್ರಪ್ಪ? ಈಗ ಸಾವಿನ ತನಿಖೆ ಮಾಡೋದು ಬಿಟ್ಟು, ಲೂಟಿಯ ತನಿಖೆ ಮಾಡೋದು ಬಿಟ್ಬಿಟ್ಟು ನಿಮ್ ಸರ್ಕಾರದಲ್ಲಿ ಹಿಂಗಾಗಿತ್ತು ಹಂಗಾಗಿತ್ತು ಅಂತೇಳಿ ನೀವು ಕಾಂಗ್ರೆಸ್ ಅವರಿದ್ದಾಗ ಏನ್ ಮಾಡಿದ್ರಿ? ಹಂಗಾರೆ ಏನ್ ಮಾಡಿದ್ರಿ? ಅಂದ್ರೆ ನೇರವಾಗಿ ಈ ಸರ್ಕಾರ ಈ ಹಗರಣದಲ್ಲಿ ಭಾಗಿಯಾಗಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದನ್ನು ಯಾಮಾರ್ಸಕ್ಕೋಸ್ಕರ ಫ್ಲಡ್ ಆಗಿದೆ ಆ ತರ ಏನೋ ಅಂತ ಹೇಳಿ ಅಶೋಕ್ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು, ಯಾವ ತನಿಖೆಗಳು ಇತ್ತೋ ಆ ಒಂದು ಇಲಾಖೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಆದ್ರೆ ನಾವು ಅವ್ರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಒಂದು ಉದಾರತೆಯಿಂದ ನಾವು ಅವಕಾಶ ಮಾಡಿಕೊಟ್ಟು, ಉತ್ತರ ಕೊಡ್ಬೇಕಾದ್ರೆ ಅವ್ರಿಗೆ ಉತ್ತರವನ್ನ ಕೇಳುವಂತ ಸಮಯ ಸಾನೆ ಇರಲಿಲ್ಲ. ಅವರು ಗಲಾಟೆ ಮಾಡಿಕೊಂಡು ಬಾವಿಗಿದ್ರು. ನಾವು ಕೂಡ ಅವರ ಅನೇಕ ಹಗರಣಗಳನ್ನ ಬಯಲಿಗೆ ಇಳಿಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿ, ಬಯಲಿಗೆ ಎಳಿತಾರೆ ಅನ್ನೋದು ಗೊತ್ತಾಗಿ ಅವರು ಬಾವಿಗೆ ಇಳಿದು ತೊಂದರೆಯನ್ನ ಕೊಟ್ಕೊಂಡು ಬರ್ತಾ ಇದ್ರು. ಆದರೂ ಮುಖ್ಯಮಂತ್ರಿಗಳು APMCಯಲ್ಲಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮಂತ್ರಿ ಆಗಿದ್ದಾಗ 47 ಕೋಟಿ ರೂಪಾಯಿ ಹಗರಣ ಇದೆ ಅನ್ನೋದನ್ನ ಗಮನವನ್ನ ಸೆಳೆದಿದ್ದಾರೆ. ಇದಲ್ಲದೆ ಬೋವಿ ನಿಗಮದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಂತ್ರಿ ಆಗಿದ್ರು, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. 87 ಕೋಟಿ ರೂಪಾಯಿ ಹಣ ಅಲ್ಲೂ ಕೂಡ ಇದೇ ರೀತಿ ವರ್ಗಾವಣೆ ಆಗಿದ್ದನ್ನು ಕೂಡ ಇವತ್ತು ಈಗಾಗಲೇ ಗೂಳಟಿ ಶೇಖರ್ ಅವರು 100 ಕೋಟಿ ಆಗಿದೆ ಅಂತೇಳಿ ಗಮನ. ಇನ್ನು ಬರೀ ಸದನದಲ್ಲಿ ಮಾತ್ರ ಅಲ್ಲ, ಸದನ ಆದ ಮೇಲೂ ಕೂಡ ಮಾಜಿ ಸಚಿವ ನಾಗೇಂದ್ರ ದದ್ದಲ್ ಪರ ಸಿಎಂ ಬ್ಯಾಟ್ ಬೀಸಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಕಾಂಗ್ರೆಸ್ ಶಾಸಕರ ಸಚಿವರ ಪಾತ್ರ ಇಲ್ಲ, ವಾಲ್ಮೀಕಿ ನಿಗಮದ MDA ಈ ಅಕ್ರಮಕ್ಕೆ ಜವಾಬ್ದಾರಿ ಎಂದಿದ್ದಾರೆ ಸಿಎಂ. MD ಪದ್ಮನಾಭ ಇದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಸಿದ್ದರಾಮಯ್ಯ ನೇರವಾಗಿ ಮಾಜಿ ಸಚಿವ ಮತ್ತು ಶಾಸಕರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಈ ಹಿಂದೆ ನಿಮಗೆ ನೆನಪಿದ್ರೆ DCM DK ಶಿವಕುಮಾರ್ ನಾಗೇಂದ್ರಗೆ ಕ್ಲೀನ್ ಚಿಟ್ ಕೊಟ್ಟಿದ್ರು. ಈಗ ನಾಗೇಂದ್ರ ಮತ್ತು ದಗ್ಗಲ್ಗೆ ಸಿದ್ದರಾಮಯ್ಯ ಕ್ಲೀನ್ ಚಿಟ್ ಕೊಡ್ತಾ ಇದ್ದಾರೆ. ಅಧಿಕಾರಿಗಳನ್ನ ಬಿಟ್ಟು ಬಿಜೆಪಿ ನಾಯಕರು ಮಾತಾಡ್ತಾ ಇದ್ದಾರೆ. MG ರೋಡ್ ಬ್ಯಾಂಕ್ನ 3 ಅಧಿಕಾರಿಗಳ ಪಾತ್ರ ಇದೆ ಅಂತಿದ್ದಾರೆ. ಹಾಗಾದ್ರೆ ಯಾವ ರೀತಿ ನಾಗೇಂದ್ರ ಮತ್ತೆ ದದ್ದಲ್ಗೆ ಕ್ಲೀನ್ ಚಿಟ್ ಕೊಟ್ಟರು, ಅಧಿಕಾರಿಗಳೇ ಎಲ್ಲ ಕಾರಣ ಅಂತ ಯಾವ ರೀತಿ ಸಿದ್ದರಾಮಯ್ಯ ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಂಡ್ ಬನ್ನಿ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತ ನಗರ ಬ್ರಾಂಚ್ನಲ್ಲಿ ಇಡ್ತಿದ್ರು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತ ನಗರ ಅದರಲ್ಲಿ ಇಡ್ತಿದ್ರು. ಸಾಮಾನ್ಯವಾಗಿ ಹಣಕಾಸಿನ ವ್ಯವಹಾರನೆಲ್ಲ ನಿಭಾಯಿಸೋರು, ಅದನ್ನು ಜವಾಬ್ದಾರಿ ಮಾಡೋರು ಡ್ರಾಯಿಂಗ್ ಅಂಡ್ ಡಿಸ್ಪರ್ಸಿಂಗ್ ಆಫೀಸರ್ ಇರ್ತಾರೆ, ಅವ್ರ ಜವಾಬ್ದಾರಿ.
ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD ಇದನ್ನಲ್ಲ, ವ್ಯವಸ್ಥಾಪಕ ನಿರ್ದೇಶಕ, ಹೆಚ್ಚು ಜವಾಬ್ದಾರಿ ಇರ್ತಕ್ಕಂಥದ್ದು ಅವನ ಮೇಲೆ. ಹಣಕಾಸಿನ ವ್ಯವಹಾರ ಇರ್ಬೋದು, ಬಿಕಾಸ್ ಈಸ್ ದಿ ಎಕ್ಸಿಕ್ಯೂಟಿವ್ ಹೆಡ್ ಆಫ್ ಎನಿ ಕಾರ್ಪೊರೇಷನ್ ಆರ್ ದಿ ಬೋರ್ಡ್. ಒಂದು ವಸಂತ ನಗರ ಬ್ರಾಂಚ್ನಿಂದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಮ್ಯಾನೇಜರ್, ಅಲ್ಲಿಂದ MG ರೋಡ್ನಲ್ಲಿರ್ತಕ್ಕಂಥ ಬ್ಯಾಂಕು, ಅದೇ ಬ್ಯಾಂಕು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಧೀನದಲ್ಲಿ, ನಮ್ಮ ಅಧೀನದಲ್ಲಿ ಬರಲ್ಲ. ಇಟ್ಸ್ ಎ ನ್ಯಾಷನಲೈಸ್ಡ್ ಬ್ಯಾಂಕ್. MG ರೋಡ್ನಲ್ಲಿರ್ತಕ್ಕಂಥ ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ ಮನೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಈಗ ಬಿಜೆಪಿಯ 21 ಹಗರಣಗಳು ನಡೆದಿವೆ, ಅದರ ಲಿಸ್ಟ್ ಕೊಟ್ಟಿದ್ದೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು. ಅದ್ರ ಬಗ್ಗೆನೂ ತನಿಖೆ ಆಗಬೇಕು. ಸರ್ಕಾರದಿಂದ ₹1 ಹಗರಣಕ್ಕೆ ಹೋಗಿದ್ರು ಕೂಡ, 1 ಪೈಸೆ ಹಗರಣಕ್ಕೆ ಹೋಗಿದ್ರು ಕೂಡ ಅದು ತನಿಖೆ ಆಗಬೇಕು. ಅದನ್ನ ಪಕ್ಕಕ್ಕಿಡೋಣ. ಆದ್ರೆ ಒಂದ್ಸಲ DCM ಹೇಳ್ತಾರೆ ನಾಗೇಂದ್ರ ತಪ್ಪು ಮಾಡಿಲ್ಲ ಅಂತ, ಇನ್ನೊಂದ್ಸಲ ಈಗ ಸ್ವತಃ CM ಇಬ್ಬರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಒಂದ್ ಕಡೆ SIT ತನಿಖೆ ನಡೀತಾ ಇದೆ, ಸ್ವತಃ ಸಿದ್ದರಾಮಯ್ಯ ಅವರು ಕ್ಲೀನ್ ಚಿಟ್ ಕೊಡ್ತಾ ಇದ್ದಾರೆ. ವಾಟ್ ಈಸ್ ಹ್ಯಾಪನಿಂಗ್? ಈ ಪ್ರಕರಣದಲ್ಲಿ ಆಗ್ತಾ ಇರೋದೇನು? ರಾಜ್ಯ ವಿಧಾನಮಂಡಲ ಅಧಿವೇಶನದ ಮುಖ್ಯವಾಗಿ 3 ದಿನಗಳ ಕಾಲ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರತಕ್ಕಂಥ ಅಕ್ರಮದ ಬಗ್ಗೆ ಚರ್ಚೆ ಆಗಿದೆ. ಸುದೀರ್ಘ ಚರ್ಚೆ ಬಳಿಕ ಮುಖ್ಯಮಂತ್ರಿಗಳು ಸದನದೊಳಗೆ ಉತ್ತರ ಕೊಡುವ ಸಂದರ್ಭದಲ್ಲಿ ಬಿಜೆಪಿಯ ಸರ್ಕಾರದ ಅವಧಿಯಲ್ಲಿ ಆಗಿರತಕ್ಕಂಥ ಅಕ್ರಮಗಳ ಪಟ್ಟಿಯನ್ನು ಬಿಡುಗಡೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಬಿಜೆಪಿ ನಾಯಕರು ಕೂಡ ಅಕ್ರಮ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ದಾಖಲು ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಅದರ ನಂತರವೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ನಾಗೇಂದ್ರ ಮತ್ತು ದದ್ದಲ್ ಇಬ್ಬರ ಪಾತ್ರ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಮುಖ್ಯವಾಗಿ ಈ ಬ್ಯಾಂಕ್ ಅಧಿಕಾರಿಗಳು ಈ ಹಗರಣದಲ್ಲಿ ಭಾಗಿಯಾಗಿದ್ದು ಮತ್ತು ನಿಗಮದಲ್ಲಿರ್ತಕ್ಕಂಥ ಅಧಿಕಾರಿಗಳ ಒಂದು ಷಡ್ಯಂತ್ರದ ಭಾಗವಾಗಿ ಈಗ ನಿಗಮದ ಅಧಿಕಾರಿಗಳು ಇದರಲ್ಲಿ ನೇರವಾಗಿ ಪಾತ್ರಧಾರಿಯಾಗಿ ಈ ಅಕ್ರಮದಲ್ಲಿ ಭಾಗಿಯಾಗಿರುವಂಥ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಅಕ್ರಮಗಳಾಗಿದೆ. ಇದರಲ್ಲಿ ನಾಗೇಂದ್ರ ಆಗಲಿ ದದ್ದಾಲ್ ಆಗಲಿ ಭಾಗಿಯಾಗಿಲ್ಲ ಅಂತಕ್ಕಂಥನ ಬೇರೆ ಬೇರೆ ಸ್ವರೂಪಗಳಲ್ಲಿ ದಾಖಲು ಮಾಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ವಾಸ್ತವದಲ್ಲಿ ಬ್ಯಾಂಕ್ನಲ್ಲಿ ಇದ್ದಂಥ ಹಣ ತೆಲಂಗಾಣಕ್ಕೆ ಹೋಗಿರ್ತಕ್ಕಂಥದ್ದು, ತೆಲಂಗಾಣದ 217 ಅಕೌಂಟ್ಗಳಿಗೆ ಬೇರೆ ಬೇರೆ ಸ್ವರೂಪದಲ್ಲಿ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು, ಈ ಎಲ್ಲವನ್ನೂ ಕೂಡ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳು ದದ್ದಲ್ ಪಾತ್ರ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದದ್ದಲ್ ಅವರು ಕೇವಲ ನಿಗಮದ ಅಧ್ಯಕ್ಷರಾಗಿದ್ದಾರೆ, ಕೇವಲ ಸಭೆಯನ್ನಷ್ಟೇ ಅವರು ಅಧ್ಯಕ್ಷತೆ ವಹಿಸ್ತಾರೆ. ಬದಲಾಗಿ ಆರ್ಥಿಕ ವ್ಯವಹಾರಗಳು ಮಾಡ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿ ಇರುವಂಥದ್ದು ವ್ಯವಸ್ಥಾಪಕ ನಿರ್ದೇಶಕರಿಗೆ, MD ಮಾತ್ರ ಇರುತ್ತೆ. MD ಹಣವನ್ನು ನಿರ್ವಹಣೆ ಮಾಡ್ತಕ್ಕಂಥ, ವೆಚ್ಚ ಮಾಡ್ತಕ್ಕಂಥ ಸಂಪೂರ್ಣವಾಗಿರುವಂಥ ಜವಾಬ್ದಾರಿ ತೆಗೆದುಕೊಂಡಿರ್ತಾರೆ. ಅವರಿಗೆ ಮಾತ್ರ ಆ ಒಂದು ಜವಾಬ್ದಾರಿ ಇರತಕ್ಕಂಥದ್ದು. ಇಡೀ ಅಕ್ರಮದಲ್ಲಿ ಬ್ಯಾಂಕ್ ಅಧಿಕಾರಿಗಳು ಮತ್ತು ನಿಗಮದ ಅಧಿಕಾರಿಗಳಷ್ಟೇ ಶಾಮೀಲಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಹಗರಣದಲ್ಲಿ ಯಾವುದೇ ಕಾರಣಕ್ಕೂ ದದ್ದಲಾಗಲಿ ನಾಗೇಂದ್ರ ಪಾತ್ರ ಇಲ್ಲ ಅಂತಕ್ಕಂಥದ್ದನ್ನ ಅಂದ್ರೆ ಎಲ್ಲೋ ಒಂದು ಕಡೆ ಭಾಳ ಸ್ಪಷ್ಟವಾಗಿ ಅದನ್ನು ಜನರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಇವತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಒಂದಂತೂ ಸ್ಪಷ್ಟವಾಗಿದೆ, ಈ ಹಗರಣವನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಬಿಜೆಪಿ ನಾಯಕರು ಕೂಡ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥ ಪಟ್ಟಿ ಏನೋ ಅಕ್ರಮಗಳ ಪಟ್ಟಿ ಏನಿತ್ತು, ಈ ಪಟ್ಟಿಯ ಕಾರಣಕ್ಕಾಗಿ ಬಿಜೆಪಿಯವರು ಕೂಡ ಒಂದು ರೀತಿ ಮುಜುಗರಕ್ಕೆ ಒಳಗಾದರು ಅಂತಕ್ಕಂಥದ್ದು ಕೂಡ ಭಾಳ ಸ್ಪಷ್ಟ. ಯಾಕೆಂದರೆ ವಿಧಾನಸಭೆಯ ಒಳಗಡೆ ಕಳೆದ 3 ದಿನಗಳು ನಡೆದಿರ್ತಕ್ಕಂಥ ಚರ್ಚೆಗೆ ಉತ್ತರ ಕೊಟ್ಟಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಜೆಪಿ ಹಗರಣ ಅಂದರೆ ಬಿಜೆಪಿ ಕಾಲದಲ್ಲಿ ನಡೆದಿರ್ತಕ್ಕಂಥ ಬೇರೆ ಬೇರೆ ಇಲಾಖೆಗಳಲ್ಲಿ ನಡೆದಿರ್ತಕ್ಕಂಥ ಹಗರಣವನ್ನು ಪ್ರಸ್ತಾಪ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಅದು ಬೋಬಿ ಅಭಿವೃದ್ಧಿ ನಿಗಮ ಇರ್ಬೋದು, ಗಂಗಾ ಕಲ್ಯಾಣದಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳಿರ್ಬೋದು, KDB ಹಗರಣಗಳಿರ್ಬೋದು, ಮೊಟ್ಟೆ ಹಗರಣಗಳಿರ್ಬೋದು, ಟ್ರಕ್ ಟರ್ಮಿನಲ್ ಆಗಿರ್ತಕ್ಕಂಥ ಹಗರಣ ಇರ್ಬೋದು, ಹೀಗೆ ಬೇರೆ ಬೇರೆ ಹಗರಣಗಳನ್ನು ಅಂದರೆ ಕೋಟಿಗಟ್ಟಲೆ ಹಣ ಅಕ್ರಮ ಆಗಿರ್ತಕ್ಕಂಥನ್ನ ಪಟ್ಟಿ ಮಾಡಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. APMCಯಲ್ಲಿ ಆಗಿರ್ತಕ್ಕಂಥ ಹಗರಣದ ಬಗ್ಗೆನೂ ಕೂಡ ಮಾಹಿತಿಯನ್ನು ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ. ಅಂದರೆ ಇವರ ಕಾಲದಲ್ಲೂ ಕೂಡ ಅಕ್ರಮಗಳಾಗಿದೆ ಅಂತಕ್ಕಂಥದ್ದನ್ನ ಅವರಿಗೆ ತಿಳಿಸುವಂಥ ಪ್ರಯತ್ನವನ್ನು ಕೂಡ ಮಾಡೋದ್ರ ಮೂಲಕ ತಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥ ಅಕ್ರಮಕ್ಕೆ ಒಂದು ಡಿಫೆನ್ಸ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾಡಿದ್ರು ಕೂಡ ತಪ್ಪಾಗಲಾರದು. ಇನ್ನೊಂದು ಬಹಳ ಪ್ರಮುಖವಾಗಿ ಇಂಥ ಸಂದರ್ಭಗಳಲ್ಲಿ ಅತ್ಯಂತ ಪ್ರಬಲವಾಗಿ ವಿರೋಧಿಸಬೇಕಾಗಿದ್ದಂಥ ಬಿಜೆಪಿ ಕೂಡ ಅಕ್ರಮಗಳ ಪಟ್ಟಿಯನ್ನು ಬಿಡುಗಡೆ ಮಾಡುವ ಸಂದರ್ಭದಲ್ಲೂ ಕೂಡ ಅವರ ವಯಸ್ಸು ಕಡಿಮೆ ಇತ್ತು. ಯಾಕಂತಂದರೆ ಈ ಎಲ್ಲ ಪ್ರಕರಣಗಳು ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಸದ್ದನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ವಿಚಾರಗಳು ಏಕಕಾಲದಲ್ಲಿ ಪ್ರಸ್ತಾಪ ಆದಾಗ ಬಿಜೆಪಿ ಸದಸ್ಯರು ಕೂಡ ಒಂದು ರೀತಿ ಮುಜುಗರಕ್ಕೆ ಒಳಗಾದರು. ಕಾಂಗ್ರೆಸ್ನ ಅಕ್ರಮಗಳನ್ನು ಪಟ್ಟಿ ಮಾಡಿ ಘೋಷಣೆ ಕೂಗೋದ್ರ ಮೂಲಕ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿ ಮಾಡುವ ಪ್ರಯತ್ನವನ್ನು ಕೂಡ ಮಾಡಿದರು. ಆದರೆ ಗಟ್ಟಿ ಧ್ವನಿಯಲ್ಲಿ ಸ್ಪಷ್ಟವಾಗಿ ಎಲ್ಲ ಬಿಜೆಪಿ ಶಾಸಕರುಗಳು, JDS ಶಾಸಕರು ಎಲ್ಲರೂ ಕೂಡ ಗಟ್ಟಿಯಾಗಿ
ಆಳುವ ಸರ್ಕಾರದ ವಿರುದ್ಧ ತಮ್ಮ ವಾಗ್ದಾಳಿ ಮುಂದುವರಿಸಬೇಕಾಗಿರುವಂಥ ಸಂದರ್ಭ ಎಲ್ಲೋ ಒಂದು ಕಡೆ ಇವತ್ತು ಸ್ಪಷ್ಟವಾಗಿರಲಿಲ್ಲ ಅಂತಕ್ಕಂಥದ್ದು ಭಾಳ ಕಂಡು ಬಂದಿದೆ. ಯಾಕೆಂತಂದರೆ ಸದನದ ಬಾವಿ ಒಳಗಡೆ BJP ಮತ್ತು JDS ಸದಸ್ಯರುಗಳು ಧರಣಿ ಮಾಡ್ತಾ ಇದ್ದಂಥ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಅಕ್ರಮಗಳ ಪಟ್ಟಿಯನ್ನು ಓದ್ತಾ ಇರುವ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಯಾಗಿ ವಾಗ್ದಾಳಿ ಮಾಡ್ತಕ್ಕಂಥ ಒಂದು ಅವಕಾಶವನ್ನು BJP ಮತ್ತು JDS ಶಾಸಕರುಗಳು ಕಳೆದುಕೊಂಡ್ರು ಅಂದ್ರೂ ಕೂಡ ತಪ್ಪಾಗಲಾರದು. ಆದರೆ ಒಂದಂತೂ ಸ್ಪಷ್ಟ, ಆನಂದ್, ಸರ್ಕಾರ ಆರಂಭಿಕ ದಿನಗಳಲ್ಲಿ ನೀವು ನೆನಪು ಮಾಡ್ಕೊಳ್ಳೋದಾದ್ರೆ ಹಿಂಗಿದ್ದೊಂದು ಪ್ರಸ್ತಾಪ ಸರ್ಕಾರದ ವತಿಯಿಂದ ಬಂದಿತ್ತು. ಸರ್ಕಾರದ ಸಚಿವರು, ಕೆಲವರು ಶಾಸಕರು ಈ ಮಾತನ್ನು ಹೇಳ್ತಾ ಇದ್ರು. ಬಿಜೆಪಿ ಅವಧಿಯಲ್ಲಿ ಏನು ಹಗರಣ ಆಗಿದೆಯೋ ಅದನ್ನು ಆಚೆ ತೆಗಿತೀವಿ ಅಂತ ಹೇಳಿದ್ರು. ಅದಾದ ಕೆಲವು ತಿಂಗಳಲ್ಲಿ ಅಲ್ಲಿಗೆ ನಿಂತು ಹೋಯ್ತು ವಿಷಯ, ಮಾತು ನಿಂತು ಹೋಯ್ತು. ಆದ್ರೆ ಈಗ 2 ಹಗರಣಗಳು ಹೊರಗೆ ಬಂದವು. ಅದಕ್ಕೆ ಡಿಫೆನ್ಸ್ ಆಗಿ ನಾವು 21 ಹಗರಣಗಳ ಲಿಸ್ಟ್ ಕೊಡ್ತೀವಿ ಅಂತಿದ್ದಾರೆ. ಈ ಬಿಜೆಪಿ ಮಾಡಿರ್ಲಿ ಅಥವಾ ಕಾಂಗ್ರೆಸ್ ಮಾಡಿರ್ಲಿ, ಈ ಹಗರಣಗಳು ತನಿಖೆಗೆ ಬಂದು ಯಾರು ಮಾಡಿದ್ದಾರೆ ಇವೆಲ್ಲ ಇದು ಮುಂದಕ್ಕೆ ಹೋಗುತ್ತಾ? ಈ ವಿಷಯ ಮುಂದಕ್ಕೆ ಹೋಗುತ್ತಾ ಅಥವಾ ಕೇವಲ ಡಿಫೆನ್ಸ್ ಆಗಿ ಬಳಸ್ಕೊಳ್ತಾ ಇದ್ದಾರಾ? ಒಂದು. ಇನ್ನು ಮುಂದಿನ ವಾರದಿಂದ ಮೂಡಾ ಹಗರಣದ ಕುರಿತಾಗಿ ವಿಪಕ್ಷಗಳು ಮುಗಿಬೀಳೋ ಸಾಧ್ಯತೆ ಹೆಚ್ಚಿನ ಮಟ್ಟಿಗಿದೆ ಸೋಮವಾರದಿಂದ. ಈ ಬಾರಿ ವಾಲ್ಮೀಕಿ ಹಗರಣದ ಕುರಿತಾಗಿ ಸಿಎಂ ಗಟ್ಟಿಯಾಗಿ ನಿಂತು ಮಾತಾಡ್ತಾ ಇದ್ದಾರೆ. ಆದರೆ ಮುಂದಿನ ವಾರ ಮೂಡಾ ಹಗರಣದ ಪ್ರತಿಭಟನೆಯನ್ನು ತೆಗೆದುಕೊಂಡಾಗ ಎಲ್ಲರೂ ಒಟ್ಟಿಗೆ ಎದುರಿಸ್ತಾರಾ ಅಥವಾ ಸಿದ್ದರಾಮಯ್ಯ ಅವ್ರನ್ನ ಏಕಾಂಗಿ ಮಾಡ್ತಾರಾ? ಸಚಿವರುಗಳೆಲ್ಲರೂ ಜೊತೆಗೆ ನಿಂತ್ಕೋತಾರಾ? ಹೆಂಗಿರುತ್ತೆ ಮುಂದಿನ ಪ್ಲಾನ್? ಎಸ್ ಭಾವನಾ, ಒಂದಂತೂ ಸ್ಪಷ್ಟ. ಅಂದರೆ ಈ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದ ಹಾಗೆಯೇ ಹಿಂದಿನ ಸರ್ಕಾರದ ಅವಧಿಯಲ್ಲಿ ನಡೆದಿರತಕ್ಕಂಥ 40% ಹಗರಣಗಳನ್ನು ಹಂತವಾಗಿ ಪ್ರತಿಯೊಂದು ಇಲಾಖೆಯಲ್ಲಿ ನಡೆದಿರತಕ್ಕಂಥ ಹಗರಣವನ್ನು ತನಿಖೆ ಮಾಡೋದಾಗಿ ಮುಖ್ಯಮಂತ್ರಿ ಸೇರಿದಾಗೆ ಬಹುತೇಕ ಸಚಿವರೆಲ್ಲರೂ ಕೂಡ ಹೇಳ್ತಾ ಇದ್ರು. ಆದರೆ ನಾಗಮೋಹನ್ ದಾಸ್ ಸಮಿತಿ ಸೇರಿದಾಗೆ, ಅಂದರೆ ನಾಗಮೋಹನ್ ದಾಸ್ ಆಯೋಗ ಸೇರಿದಾಗೆ, ನ್ಯಾಯಮೂರ್ತಿ ಬೀರಪ್ಪ ಸೇರಿದಾಗೆ ಬೇರೆ ಆಯೋಗಗಳನ್ನು ರಚನೆ ಮಾಡಲಾಗಿದೆ. ಆ ಒಂದು ಆಯೋಗದ ಮೂಲಕ ಕೆಲವೊಂದಷ್ಟು ತನಿಖೆಗಳು ಆಗ್ತಾ ಇದೆ. ಆದರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸದನದಲ್ಲಿ ಕೊಟ್ಟಿರತಕ್ಕಂಥ ಬಹುತೇಕ ಹಗರಣಗಳ ಪಟ್ಟಿಯಲ್ಲಿ ಇರತಕ್ಕಂಥ ಕೆಲವೊಂದಷ್ಟು ಪ್ರಮುಖ ವಿಚಾರಗಳು ಇನ್ನೂ ಕೂಡ ತನಿಖೆ ಆಗ್ತಾ ಇಲ್ಲ. ಮುಖ್ಯವಾಗಿ ಮೊಟ್ಟೆ ಹಗರಣ ಇರ್ಬೋದು, ಅಥವಾ APMCಯಲ್ಲಿ ನಡೆದಿರ್ತಕ್ಕಂಥ ಅಕ್ರಮಗಳಿರ್ಬೋದು, ಅಥವಾ ಗಂಗಾ ಕಲ್ಯಾಣದಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳಿರ್ಬೋದು, ಇವೆಲ್ಲವನ್ನು ಕೂಡ ಪಟ್ಟಿ ಮಾಡಿರ್ತಕ್ಕ ಮುಖ್ಯಮಂತ್ರಿಗಳು ಈ ಬಗ್ಗೆ ಯಾಕೆ ತನಿಖೆ ಮಾಡಿಸುವಂಥ ನಿರ್ಧಾರವನ್ನು ಪ್ರಕಟ ಮಾಡಿಲ್ಲ ಅಂತಕ್ಕಂಥ ಸಹಜವಾದ ಪ್ರಶ್ನೆಗಳು ಮೂಡುತ್ತೆ. ಯಾಕೆಂತಂದರೆ ಈ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚಿತವಾಗಿ 40% ಅಕ್ರಮದ ಬಗ್ಗೆ ತನಿಖೆ ಮಾಡ್ತೇವೆ, ಜನರ ಬಳಿಗೆ ಇವರೆಲ್ಲರ ಅಕ್ರಮಗಳನ್ನು ತೆಗೆದುಕೊಂಡು ಹೋಗ್ತೇವೆ ಅಂತೇಳಿ ಭಾಷಣ ಮಾಡಿಕೊಂಡು ಅಧಿಕಾರಕ್ಕೆ ಬಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಆದರೂ ಕೂಡ ಒಂದು ಸ್ಪಷ್ಟವಾಗಿದ್ದ ರೀತಿಯಲ್ಲಿ ಎಲ್ಲ ಹಗರಣಗಳ ಬಗ್ಗೆನೂ ಕೂಡ ತನಿಖೆ ಮಾಡತಕ್ಕಂಥ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದು ಇದು ಎಲ್ಲ ಒಂದು ಕಡೆ ಹೊಂದಾಣಿಕೆ ರಾಜಕಾರಣದ ಭಾಗವ ಅಂತಕ್ಕಂಥ ಸಹಜವಾದ ಪ್ರಶ್ನೆ ಮೂಡುತ್ತೆ. ಇವತ್ತು ಡಿಪೆಂಡ್ ಮಾಡ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಡ ಹಗರಣ ಪ್ರಸ್ತಾಪ ಆದಾಗ ಹೇಗೆ ಡಿಪೆಂಡ್ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಕೂಡ ಬಹಳ ಪ್ರಮುಖ ಆಗುತ್ತೆ. ಆದರೆ ಮೂಡ ಹಗರಣವನ್ನು ಹೇಗೆ ಪ್ರಸ್ತಾಪ ಮಾಡ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. BJP ಶಾಸಕರುಗಳು, JDS ಶಾಸಕರು ಈ ಮೂಡ ಹಗರಣವನ್ನು ಹೇಗೆ ಪ್ರಸ್ತಾಪ ಮಾಡ್ತಾರೆ, ಅವರ ಆಗ್ರಹ ಏನಿರುತ್ತೆ ಅಂತ. ಯಾಕಂದ್ರೆ ಮೂಡ ಹಗರಣ ಸಹಜ ಪ್ರಸ್ತಾಪ ರೈಟ್ ಆನಂದ್, ಧನ್ಯವಾದ ನೀವೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.